ನಲ್ಪಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಪದೇ ಪದೇ ಆರೋಪ ಬರ್ತಾ ಇದೆ. ಸುಮ್ಮನೆ ಆರೋಪದ ಹಿಂದೆ ಷಡ್ಯಂತ್ರ ನಡೀತಾ ಇದೆ. ನ್ಯೂಸ್ 18 ಕನ್ನಡಕ್ಕೆ ಮಹಮ್ಮದ್ ನಲ್ಪಾಡ್ ಹೇಳಿಕೆ ಇದು. ಇದೇ ಮೊದಲ ಬಾರಿಗೆ ಆರೋಪ ಬಂದಿಲ್ಲ. ಯುವ ಜನರ ದನಿಯಾಗಬೇಕು ಅಂತ ಅಂದ್ಕೊಂಡಿದ್ದೇನೆ, ಪ್ರಯತ್ನ ಮಾಡ್ತಾ ಇದ್ದೇನೆ. ನಲ್ಪಾಡ್ ಹೇಳಿಕೆ ಇದು. ಆದರೆ ಷಡ್ಯಂತ್ರ ಮಾಡಿ ಪದೇ ಪದೇ ಆರೋಪವನ್ನ ಮಾಡಲಾಗ್ತಾ ಇದೆ ನನ್ನ ಮೇಲೆ. ನನಗೆ ಮಸಿ ಬಳಿಯುವಂಥ ಕೆಲಸ ಆಗ್ತದೆ, ಅಂದರೆ ಅವರ ನೇಮಿಗೆ ಒಂದು ಕೆಟ್ಟ ಹೆಸರನ್ನು ತರುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ನಲ್ಪಾಡ್ ಅವರ ಹೇಳಿಕೆಯ ಸಾರಾಂಶ. ನನಗೆ ಬೆಳಗ್ಗೆ ಎದ್ದು ನಾನು ಬಂದು ಈ ವಾಟ್ಸಪ್ ನೋಡಿದಾಗ ಯಾರೋ ಸ್ವಲ್ಪ ಜನ ಇದನ್ನು ಕಳಿಸಿದ್ರು. ನಿನ್ನೆ ನಾವು ಮಧ್ಯಾಹ್ನ ಒಂದು ಪೂರ್ವಭಾವಿ ಸಭೆ ಸೇರಿರೋದು 100ಕ್ಕೆ 100 ಭಾಗ ನಿಜ. JW ಮ್ಯಾರಿಯಟಲ್ಲಿ ನಾವು ಸೇರಿದ್ವಿ. ನಾವು ಎಲ್ಲರೂ ಕೂಡ 37 ಜಿಲ್ಲೆಯಿಂದ ಎಲ್ಲ ಜಿಲ್ಲಾಧ್ಯಕ್ಷರು ಬಂದಿದ್ದರು. ಅವರೆಲ್ಲ ಸೇರಿ ನಾವು ಹೆಂಗೆ ಮಾಡಬೇಕು, ಹೆಂಗೆ ಮುಂದೆ ತೊಗೊಂಡೋಗ್ಬೇಕು, ಏನು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಡಿಸ್ಕಷನ್ ಆಯಿತು. ಮತ್ತು ಸಾಯಂಕಾಲ ಇವರೆಲ್ಲ ಹುಡುಗರು ಏನೋ ಸೇರಿದ್ರು, ಒಂದು ಕಡೆ ಎಲ್ಲೋ ಊಟಕ್ಕೆ ಸೇರಿದ್ರು. ರಾತ್ರಿ 9 ಗಂಟೆಗೆ ನಾನು ಹೋಗಿ 9:10ಕ್ಕೆ 9:20ಕ್ಕೆ ನಾನು ಅಲ್ಲಿಂದ ಹೊರಟಿದ್ದೀನಿ. ಅಲ್ಲಿ ಯಾವುದೇ ಅಂಥ ಒಂದು ಘಟನೆ ನಡೆದಿಲ್ಲ. ನಾನು ಇರುವಾಗಂತೂ ನಡೆದೇ ಇಲ್ಲ. ನನಗೆ ಅಂತ ಅಲ್ಲೇ ಆಗಿರೋ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. 2, ಸಿದ್ದು ಅವ್ರ ಹತ್ರ ಮಾತಾಡಿರೋದ್ರಲ್ಲಿ ಹಂಗಾಗಿಲ್ಲ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ನಾನು ಇವಾಗ ಹೇಳೋದು ಇಷ್ಟೇ, ಅಲ್ಲಿರುವಂಥ CCTV ಫುಟೇಜನ್ನು ನೀವು ಪರಿಶೀಲನೆ ಮಾಡಿ. ನೀವು ಅಲ್ಲಿರುವಂಥ ನಾನು ಎಷ್ಟೊತ್ತಿಗೆ ಬಂದೆ ಅಂತ ನೀವು ನೋಡ್ಕೊಳ್ಳಿ. ಎಲ್ಲ ಪೊಲೀಸ್ ಅವ್ರ ಹತ್ರನೂ ಈ ಮಾಹಿತಿ ತೊಗೊಬೋದು. ನನ್ನ ಟವರ್ ಎಲ್ಲಿತ್ತು, ನಾನು ಎಲ್ಲಿದ್ದೆ, ಯಾರ ಜೊತೆ ಇದ್ದೆ, ಯಾರ ಜೊತೆ ಮಾತಾಡಿದೆ ಅನ್ನೋದು ಅವ್ರು ನೋಡ್ಬೋದು. ನೋಡ್ಕೊಳ್ಳಿ. ನಂದು ಏನಾದರೂ ತಪ್ಪಿದ್ರೆ ನೀವು ಅದಕ್ಕೆ ತಕ್ಕಂಥ ಶಿಕ್ಷೆ. ಬಟ್ ಪದೇ ಪದೇ ನಲ್ಪಾಡ್ ಹಿಂಗೆ ಮಾಡಿದ್ರು, ನಲ್ಪಾಡ್ ಅಲ್ಲಿ ಅಟ್ಯಾಕ್ ಮಾಡಿದ್ರು, ನಲ್ಪಾಡ್ ಇವ್ರಿಗೆ ಹೊಡೆದ್ರಂತೆ, ನಲ್ಪಾಡ್ ಇದು ಮಾಡಿದ್ರಂತೆ, ಪದೇ ಪದೇ ನನ್ನ ಮೇಲೆ ಹಿಂಗೆ ಆರೋಪ ಬರ್ತಾ ಇರುವಾಗ ನೀವು ಇದನ್ನು ಪಿಕ್ ಮಾಡ್ತಾ ಇರೋದು, ಈ ಯಾರು ಮಾಡ್ತಾ ಇದ್ದಾರೆ ಬೇಡದೇ ಇರೋರು ಅವ್ರಿಗೊಂದು ಆಪರ್ಚುನಿಟಿ ಕೊಟ್ಟಂಗೆ. ನನಗೂ ಅವ್ರಿಗೂ ಚೆನ್ನಾಗಿದೆ. ನಮ್ದಂತ ಯಾವುದೇ ಒಂದು ಹಿನ್ನೆಲೆ ಇದ್ದರೆ ನಾನು ಹೇಳ್ಬೋದಪ್ಪ, ನನಗೂ ಅವ್ರಿಗೂ ಸರಿ ಇಲ್ಲ ಅಂತ. ಮಧ್ಯಾಹ್ನ ಜೊತೆ ಕೂತ್ಕೊಂಡು ಊಟ ಮಾಡಿದ್ದೀವಿ. ನಾನು ಎಲ್ಲ ನನ್ನ ಜಿಲ್ಲಾಧ್ಯಕ್ಷಗಳ ಜೊತೆ ತುಂಬ ಒಳ್ಳೆ ಒಂದು ಬಾಂಧವ್ಯನ ಇಟ್ಕೊಂಡು ಬಂದವನು. ಇದು ನೀವು ಅರ್ಥ ಮಾಡ್ಕೊಬೇಕಾಗಿರುವಂಥ ವಿಚಾರ ಏನಂದರೆ, ಈ ಹಲ್ಲೆ ಬಗ್ಗೆ ಅಲ್ಲ, ಪದೇ ಪದೇ ನಲ್ಪಾಡ್ ಮೇಲೆ ಯಾಕೆ ಆರೋಪ ಮಾಡ್ತಾ ಇದ್ದಾರೆ ಅದನ್ನ ಈ ಮೀಡಿಯಾ ಚಾನೆಲ್ಸ್ ತಗೊಳ್ತಾ ಇರೋದ್ರಿಂದ ಪದೇ ಪದೇ ಅವ್ರು ವಿನ್ ಆಗ್ತಾ ಇದ್ದಾರೆ. ಒಂದು ರೀಸನ್ ಇದೆ. ಎಲ್ಲ 2 ತಿಂಗಳು 3 ತಿಂಗಳು ಸೇರಿದಂಗೆ ಏನೋ ಒಂದು ವಿಚಾರ ನಮ್ಮ ಮೇಲೆ ತಗೊಂಡ್ಬಂದು ಏನೋ ಒಂದು ಗೂಬೆ ಕೂರ್ಸಂತದ್ದು ಆಗ್ತಾ ಇದೆ. ಯಾವುದೇ ಒಂದು ಪ್ರಕರಣ ಕೂಡ ನಾನು ಮಾಡಿದ್ದೀನಿ ಅಂತ ಇಲ್ಲಿ ತನಕ ಪ್ರೂವ್ ಆಗಿಲ್ಲ. ಯಾಕೆ ಬರೀ ಹೂವಪ್ಪುವ ನಲ್ಪಾಡ್ ಗಾಡಿ ಹೊಡೆದ, ನಲ್ಪಾಡ್ ಇಲ್ಲಿ ಹೋದ, ನಲ್ಪಾಡ್ ಹಿಂಗೆ ಮಾಡ್ದ, ನಲ್ಪಾಡ್ ಅಲ್ಲಿ ಹೋದ, ಅದನ್ನು ಬಿಟ್ಟು ನೀವು ಆ್ಯಕ್ಚುಲಿ ರಿಯಲ್ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿ. ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡ್ತಾರೆ ಅಂತೆ, ನಲ್ಪಾಡು ಇಲ್ಲಿ ಸೇರಿದ್ರು, ಹಂಗಾಗಿತ್ತಂತೆ, ಹಿಂಗಾಗಿತ್ತು. ಪೊಲೀಸ್ ಅವ್ರ ಮೇಲೆ 2 ಜನದ ಮೇಲೆ ಕೇಸ್ ನಡೀತಾ ಇದೆಲ್ಲ, ಯಾವುದು ಗಾಂಜಾ ಮಾರಿದ್ದು, ಇದು ಮಾರಿದ್ದು, CM ಪ್ರೋಟೋಕಾಲ್, ಅದ್ರ ಬಗ್ಗೆ ಮಾತಾಡಿ. ಹೋಮ್ ಮಿನಿಸ್ಟರ್ ಅವರು ಅದ್ರ ಬಗ್ಗೆ ರಿಯಾಕ್ಷನ್ ಕೊಡಿ. ಯಾಕೆ ನಲ್ಪಾಡ್ ಬಗ್ಗೆ ಮಾತ್ರ ಅಷ್ಟೊಂದು ನಿಮಗೆ? ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ರಾಜಕೀಯ ನಾಯಕರ ಮಾತುಗಳಲ್ಲಿ ಏನಾದರೂ ಸತ್ಯ ಎಕ್ಸ್ಪೆಕ್ಟ್ ಮಾಡಿಬಿಟ್ರೆ ಅದೇ ಒಂದು 8ನೇ ಅದ್ಭುತ ಆಗ್ಬಿಡುತ್ತೆ ಈಗಿನ ಕಾಲದಲ್ಲಿ ನಾವು ಗಮನಿಸ್ತಾ ಇದ್ರೆ. ಮತ್ತೊಂದು ಕಡೆ ಇನ್ನೊಂದು ಮಾತಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಯಾವುದೋ ಪಕ್ಷದವರು ಶತ್ರುಗಳಾಗೋದು ಬೇಡ, ಕಾಂಗ್ರೆಸ್ನಲ್ಲಿರುವಂಥವರೇ ಶತ್ರುಗಳು. ಆ ಮಾತುಗಳು ಆಲ್ಮೋಸ್ಟ್ ಸಾಕಷ್ಟು ಬಾರಿ ನಿಜ ಆಗ್ಬಿಟ್ಟಿದೆ. ಅದಕ್ಕೊಂದು ಎಕ್ಸಾಂಪಲ್ ಈ ಒಂದು ಪ್ರಕರಣ. ಮತ್ತೊಂದು ಕಡೆ ನಲ್ಪಾಡ್ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ, ಗೃಹ ಸಚಿವರು ಹೇಳ್ತಾ ಇರುವಂಥದ್ದೇ ಸುಳ್ಳು ಅನ್ನುವ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಳ್ಳುವ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಈ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ತದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿರಾಜ್ ಜಾರಕಿಹೊಳಿ ಈಗಾಗಲೇ ನಲ್ಪಾಡ್ ಸಹಚರ ಅಲ್ಲೇ ಮಾಡಿರುವಂತದ್ದು. ಅಲ್ಲೇ ಆಗಿರುವಂತ ಸಿದ್ದು ಹಳ್ಳೇಗೌಡ ಕೂಡ ಯುವ ಕಾಂಗ್ರೆಸ್ನ ಗ್ರೂಪ್ ನಲ್ಲಿ ಕೂಡ ಅಲ್ಲೇ ಬಗ್ಗೆ ಮೆಸೇಜ್ ಅನ್ನ ಹಾಕಿರುವಂತದ್ದು. ಮತ್ತೊಂದು ಕಡೆ ಫೋಟೋಸ್ಗಳು ಕೂಡ ನಮ್ಮ ಕಣ್ಣು ಮುಂದೆ ಸಾಕ್ಷಿ ಆಗಿರುವಂತದ್ದು. ಆದ್ರೆ ಎಲ್ಲೊಂದ್ ಕಡೆ ಸಿದ್ದು ಹಳ್ಳೇಗೌಡ ಬಳ್ಳಾರಿ ಗ್ರಾಮೀಣ ಭಾಗದ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿರುವಂತನು ನಲ್ಪಾಡ್ ರವ್ರನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ DK ಶಿವಕುಮಾರ್ ಪುಷ್ ಮಾಡ್ತಿದ್ದಾರೆ. ಅವರನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅವರನ್ನ ಅಧ್ಯಕ್ಷನಾಗಿ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ರಕ್ಷಾ ರಾಮಯ್ಯ ವರ್ಸಸ್ ನಲ್ಪಾಡ್ ಇರುವಂತದ್ದು. ರಕ್ಷಾ ರಾಮಯ್ಯ ರವ್ರನ್ನ ಕೆಳಗಿಳಿಸಿ ನಲ್ಪಾಡ್ ರವ್ರನ್ನ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷನ ಮಾಡ್ಬೇಕನ್ನೋದು DK ಶಿವಕುಮಾರ್ ಅಂಡ್ ಟೀಮ್ ನ ಉದ್ದೇಶ ಆಗಿರುತ್ತೆ. ಹಾಗಾಗಿ ನಲ್ಪಾಡ್ ಮೇಲೆ ಈ ಸಂದರ್ಭದಲ್ಲಿ ಅಲ್ಲೇ ಕೇಸನ್ನು ಮತ್ತೆ ಫಿಕ್ಸ್ ಆದ್ರೆ ಸಿದ್ದರಾಮಯ್ಯ ಮತ್ತು ಅವರ ಗ್ಯಾಂಗ್ ವಿರೋಧ ಮಾಡುತ್ತೆ ಅನ್ನೋದು ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರ ಅಭಿಪ್ರಾಯ ಆಗಿರುವಂತ. ಹಾಗಾಗಿ ಈ ಪ್ರಕರಣವನ್ನ ಸುಖಾಂತ್ಯಗೊಳಿಸುವಂತದ್ದು ನಲ್ಪಾಡ್ ಮತ್ತು ಹಲ್ಲೆಗೊಳಗಾಗಿರುವಂತ
ಸಿದ್ದು ಹಳ್ಳಿಗೌಡ ನಡುವೆ ರಾಜಿ ಪಂಚಾಯತಿ ಮಾಡುವಂಥದ್ದು. ಈಗಾಗಲೇ ಸಿದ್ದು ಹಳ್ಳಿಗೌಡ ಅವರಿಗೆ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಆಪ್ತರೆಲ್ಲರೂ ಕೂಡ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಪೊಲೀಸ್ ದೂರು ಕೊಡಬಾರದು ಮತ್ತು ಪತ್ರಿಕಾ ಹೇಳಿಕೆ ಕೊಡಬಾರದು ಅಂತೇಳಿ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಒದೆ ತಿಂದು ಎಲ್ಲ ಒಂದ್ ಕಡೆ ಅವಮಾನ ಆಗಿದ್ರು ಕೂಡ ಸಿದ್ದು ಹಳ್ಳಿಗೌಡ ನನಗೇನು ಆಗಿಲ್ಲ ಅಂತೇಳಿ ಈಗಾಗಲೇ ಏನು ಸ್ಪಷ್ಟೀಕರಣ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಅಲ್ಲೇ ನಡೆದಿಲ್ಲ ಅಂತೇಳಿ ನಲ್ಪಾಡ್ ಕೂಡ ಸಮರ್ಥನೆಗೆ ಮುಂದಾಗಿರುವಂತದ್ದು. ಈ ಎಲ್ಲರ ನಡುವೆ ಕಾಂಗ್ರೆಸ್ನ ಲಜ್ಜೆಗಡಿತನ ಜನರ ಮುಂದೆ, ಸಾರ್ವಜನಿಕರ ಮುಂದೆ ಈಗ ಬಟಾ ಬಯಲಾಗಿರುವಂತದ್ದು. ಪೃಥ್ವಿರಾಜ್ ಹಾರ್ನಳ್ಳಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಿದ್ದು ಹಳ್ಳೇಗೌಡ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹಲ್ಲೆ ಅಥವಾ ಗಲಾಟೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಈಶಾನ್ಯ ವಿಭಾಗದ ಡಿಸಿಪಿ ಅನೂಪ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮಾಹಿತಿ ಬಂದ ತಕ್ಷಣ ಪ್ರಕರಣವನ್ನ ದಾಖಲು ಮಾಡ್ತೇವೆ, ಈವರೆಗೆ ನಮಗೆ ದೂರು ಬಂದಿಲ್ಲ. ಈಶಾನ್ಯ ವಿಭಾಗ ಡಿಸಿಪಿ ಆಗಿರುವಂತಹ ಅನೂಪ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಶಾನ್ಯ ವಿಭಾಗದ ಡಿಸಿಪಿ ಆಗಿರುವಂತಹ ಅನೂಪ್ ಶೆಟ್ಟಿ ಅವರು ನಡೆದಿರುವಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಅನ್ನುವಂಥ ಆರೋಪ ಏನು ಕೇಳಿ ಬರ್ತಾ ಇದೆ, ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದ ತಕ್ಷಣ ಪ್ರಕರಣವನ್ನು ದಾಖಲು ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾವುದೇ ಕಂಪ್ಲೇಂಟ್ ನಮ್ಮಲ್ಲಿ ಸ್ವೀಕೃತವಾಗಿಲ್ಲ. ಮುಂದೇನಾದರೂ ಆ ಥರ ದೂರು ಬಂದರೆ ಅದ್ರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ. ಇಲ್ಲ, ನಮ್ಮಲ್ಲಿ ಯಾವುದೇ ಇದ್ರ ಬಗ್ಗೆ ದೂರು ದಾಖಲಾಗಿಲ್ಲ, ಯಾವುದೇ ಇನ್ಸಿಡೆಂಟ್ ರಿಪೋರ್ಟ್ ಆಗಿಲ್ಲ. ಮುಂದಕ್ಕೆ ದೂರು ಯಾವುದಾದ್ರು ಬಂದರೆ ಅದನ್ನ ಮೇಲೆ ಕ್ರಮ. ಇಲ್ಲ, ಅದ್ರ ಬಗ್ಗೆ ಯಾವುದೇ ನಮ್ಮಲ್ಲಿ ಮಾಹಿತಿ, ಯಾವುದೇ ಕಂಪ್ಲೇಂಟ್ ನಮ್ಮಲ್ಲಿ ಸ್ವೀಕೃತವಾಗಿಲ್ಲ. ಮುಂದೇನಾದರೂ ಆ ಥರ ದೂರು ಬಂದರೆ ಅದ್ರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ.